ಅಷ್ಟರಲ್ಲಿ ಇವಿ ಬೈಕ್ಗಳ ಕಲರವ. ಎಲೆಕ್ಟ್ರಿಕ್ ಬೈಸಿಕಲ್, ಸ್ಟ್ಯಾಂಡಿಂಗ್ ಸ್ಕೂಟರ್ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಇಂದು ವಿಧಾನಸೌಧದ ಆವರಣದಲ್ಲಿ ಆಯೋಜನೆ ಮಾಡಿರುವ ಇವಿ ಮೇಳ 2025ರಲ್ಲಿ 19 ಇವಿ ಕಂಪನಿಗಳು ಭಾಗಿಯಾಗಿದ್ದು ಜನ ವೆಹಿಕಲ್ ಬಗ್ಗೆ ತಿಳಿದುಕೊಳ್ಳಲು ಕಾತುರರಾಗಿದ್ರು. ಇವಿ ಮೇಳ 2025 ಉದ್ಘಾಟನೆ ಮಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್, ಇಂಧನ ಬಳಕೆ ಹಾಗೂ ವಿದ್ಯುತ್ ಬಳಕೆ ಕಡಿಮೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇವಿ ಮೇಳ ಆಯೋಜನೆ ಮಾಡಲಾಗಿದೆ. ಎಲ್ಲರಿಗೂ ಈ ಮೇಳ ಉಪಯುಕ್ತವಾಗಲಿದೆ ಅಂತ ಹೇಳಿದ್ರು. ವಿಧಾನಸೌಧ ಹೊರಗಡೆ ಮಾಡಿದ್ದೀವಿ. ಬಹುಶಃ ನಮಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಭಾರಿ ಇಂಪಾರ್ಟೆಂಟ್. ಪೊಲ್ಯೂಷನ್ ಕಂಟ್ರೋಲ್ ಮಾಡಿ, ಪ್ಲಸ್ ನಮ್ಮ ಫಾರಿನ್ ಎಕ್ಸ್ಚೇಂಜನ್ನು ಸೇವ್ ಮಾಡಬೇಕಂದ್ರೆ ನಾವು ಇಂಧನ ಇಂಪೋರ್ಟನ್ನು ಕಡಿಮೆ ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಸಮೇತ ಭಾಳಷ್ಟು ಒಳ್ಳೆಯದು. ಈಗಾಗಲೇ ಒಂದು ವರ್ಷಕ್ಕೆ 1.5 ಲಕ್ಷದಷ್ಟು ಅಂದಾಜು ಈಗ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಮೊದಲು 11,000 ಇತ್ತು. ಈಗ ಹೆಚ್ಚಿಗೆ ಜನ ಈ ವೆಹಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ನಾವು ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಈ ಒಂದು ಮೇಳವನ್ನು ಏರ್ಪಡಿಸಿದ್ದೀವಿ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ದೇಶದಲ್ಲಿ ಪೊಲ್ಯೂಷನ್ ಬಹಳ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಮಾಡಬೇಕಾಗಿದೆ ಅಂತ ಹೇಳಿದ್ರು. ವೆಹಿಕಲ್ಸ್ ಈಗೆಲ್ಲ ಡೀಸೆಲ್ನಿಂದ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಆ ದಿಕ್ಕಲ್ಲಿ ಸೈಂಟಿಸ್ಟ್ಗಳು ಇವಿ ವೆಹಿಕಲ್ಸು ಪ್ರಾರಂಭ ಮಾಡೋದಾಗಲೇ 15 ವರ್ಷ ಆಯಿತು. ಇತ್ತೀಚೆಗೆಲ್ಲ ಜಾಸ್ತಿ ಆಗ್ತಾಯಿದೆ. ಎಲ್ಲ ಕಂಪ್ನೀಸು ಕೂಡ ಇವಿ ವೆಹಿಕಲ್ಸ್ನ ಬಸ್ಸಿಂದ ಹಿಡಿದು ಬೇರೆ ಬೇರೆ ದ್ವಿಚಕ್ರ ಕಾರುಗಳು ಎಲ್ಲ ಕೂಡ ಬರ್ತಾಯಿದೆ. ಪೊಲ್ಯೂಷನ್ನು ಕೂಡ ಕಡಿಮೆ ಆಗ್ತಾಯಿದೆ. ಮತ್ತು ನಮ್ಮಲ್ಲೂ ಕೂಡ ಎನರ್ಜಿ ಸಾಕಷ್ಟು ಈಗ ಉತ್ಪಾದನೆ ಆಗ್ತಾಯಿದೆ. ಮತ್ತು ಪ್ರಪಂಚದಲ್ಲಿ ಇನ್ನೊಂದು 15-20 ವರ್ಷದಲ್ಲಿ ಡೀಸೆಲ್ ವೆಹಿಕಲ್ಸು ಭಾಳ ಕಡಿಮೆ ಆಗುತ್ತೆ. ಅದೇ ರೀತಿ ಪೊಲ್ಯೂಷನ್ ಗುಣಮಟ್ಟ ಕೂಡ ಇಂಪ್ರೂವ್ ಆಗುತ್ತೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ, ಬೆಸ್ಕಾಂ ಎಂಡಿ ಮಹಾಂತೇಶ ಬೀಳಗಿ, ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ರಮೇಶ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದು, ಇನ್ನು ಬೆಸ್ಕಾಂ ಎಂಡಿ ಮಹಾಂತೇಶ ಬೀಳಗಿ ಮಾತನಾಡಿ, ಇವಿ ಮೇಳದಲ್ಲಿ 2 ವೀಲರ್ 4 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಬಂದಿದ್ದು, ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳು ಸಹ ಸಾಲ ಕೊಡಲು ಬಂದಿದ್ದಾರೆ ಅಂತ ಹೇಳಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ನಮ್ಮ ಇಂಧನ ಸಚಿವರು, ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ವಿಶೇಷವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರ ಮಾರ್ಗದರ್ಶನದೊಳಗೆ ಸರ್ಕಾರಿ ನೌಕರರ ಏನು ಇದ್ದಾರೆ, ಇಲ್ಲಿ ಸಚಿವಾಲಯದ ನೌಕರರ ಸಂಘ ಏನಿದೆ, ಆ ಸಂಘ ಮತ್ತು ಬೆಸ್ಕಾಂ ಇಂಧನ ಇಲಾಖೆ ಸಂಯುಕ್ತ ಆಶ್ರಯದೊಳಗೆ ಒಂದು ಇವಿ ಮೇಳ ಮಾಡೀವಿ. ಇದರ ಉದ್ದೇಶ ಏನಂದ್ರೆ, ಈ ಸಚಿವಾಲಯದ ನೌಕರರು ಏನದಾರ ಇವರು ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ ಬಳಸಬೇಕು. ಅವರು ಕೂಡ ಈ ಒಂದು ಮಾಲಿನ್ಯ ತಡೆಯಲ್ಲಿ ತಮ್ಮದೇ ಆದ ಸಣ್ಣ ಕಾಣಿಕೆ ನೀಡಬೇಕು. ಮತ್ತು ಈ ಹೆಚ್ಚೆಚ್ಚು ಡೀಸೆಲು ಪೆಟ್ರೋಲು ಅದನ್ನು ವಾಹನ ಏನು ಬಳಸೋದೈತಲ್ಲ ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅವರು ತಮ್ಮದು ಕೊಡುಗೆ ನೀಡಬೇಕು ಅನ್ನುವಂತಹ ಒಳ್ಳೆಯ ಉದ್ದೇಶದಿಂದ ಈ ಒಂದು ಇವಿ ಮೇಳ ಆರ್ಗನೈಸ್ ಮಾಡೇವಿ. ಒಂದು 16 ಕಂಪ್ನಿಗಳು ತಮ್ಮ ವೆಹಿಕಲ್ಗಳನ್ನು 2 ವೀಲರ್ 4 ವೀಲರ್ಸ್ ಎಲ್ಲ ತಂದಾರ. ಮತ್ತು ಬ್ಯಾಂಕಿನವರು ಬಂದಾರ, ಸಾಲ ಕೊಡೋಕೆ ನಾವು ಅದೀವಿ ಅಂಥೇಳಿ. ಮತ್ತು ನಮ್ಮ ಬೆಸ್ಕಾಂನವರು ಕೂಡ ನಮ್ಮದೊಂದು ಸ್ಟಾಲ್ ಹಾಕೇವಿ. ಇದ್ರ ಜೊತೆಗೆ ನಾವು PM ಸೂರ್ಯಗರ್ ಏನೈತಲ್ಲ, ಮನೆ ಮೇಲೆ ನೀವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನೀವು ಅದನ್ನು ಬಳಸ್ರಿ, ಮತ್ತು ಅದನ್ನು ನಿಮ್ಮ ಬಳಕೆ ಆದಮೇಲೆ ಜಾಸ್ತಿ ಇದ್ದರೆ ಅದನ್ನು ನಾವು ಕೊಳ್ತೀವಿ. ಮುಫ್ತ್ ಬಿಜ್ಲಿ ಯೋಜನಾ ಐತಲ್ಲ PM ಸೂರ್ಯಗರ್ದು, ಅದನ್ನು ಕೂಡ ಪ್ರಮೋಟ್ ನಾವು ಮಾಡಕತ್ತೀವಿ ಇಲ್ಲಿ ಬೆಸ್ಕಾಂನವರು. ನಗರದ ವಾಯು ಮಾಲಿನ್ಯ ಹಾಗೂ ಏರ್ತಾ ಇರುವ ವಾಹನಗಳ ಇಂಧನ ದರ, ಈ ಹೊರೆಯನ್ನು ತಗ್ಗಿಸಲು ಇವಿ ವಾಹನಗಳ ಬಳಕೆಯೇ ಪರಿಹಾರ. ಎಲೆಕ್ಟ್ರಿಕ್ ವಾಹನಗಳಿಗೆ ರಸ್ತೆ ತೆರಿಗೆ ಸಹ ಇರುವುದಿಲ್ಲ. ಸಚಿವಾಲಯ ನೌಕರರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವೂ ದೊರೆಯಲಿದೆ. ಈ ಮಾರಾಟ ಕೇವಲ ಮೇಳದಲ್ಲಿ ಸೀಮಿತವಾಗಿರದೆ ಮುಂದಿನ ದಿನಗಳಲ್ಲೂ ವಿಶೇಷ ಮಾರಾಟ ಮುಂದುವರಿಸಲಿದೆ. ಒಟ್ನಲ್ಲಿ ಪೊಲ್ಯೂಷನ್ ಕಡಿಮೆ ಮಾಡಿ ಗ್ರೀನ್ ಕ್ಲೀನ್ ಸಿಟಿ ಮಾಡುವತ್ತ ಇಂಧನ ಇಲಾಖೆ ದಾಪುಗಾಲು ಇಟ್ಟಿದ್ದು, ನಾಳೆಯೂ ಒಂದು ದಿನ ಇವಿ ಮೇಳ 2025 ಮುಂದುವರಿಯಲಿದೆ.